ಸ್ನೇಹಿತರೆ, ಸಮಯ ಆಗಿದೆ 4:02 ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬರಿಯ ಹಾದಿಯಲ್ಲಿ ಸಾಗೋದು ಸುಲಭ, ಆದ್ರೆ ಒಂದು ನಿರ್ದಿಷ್ಟ ಗುರಿ ಇಟ್ಟು ಆ ಹಾದಿಯಲ್ಲಿ ಹಲವಾರು ಕಷ್ಟಗಳನ್ನ ಮೆಟ್ಟಿ ಸಾಗಿ ಗುರಿ ಮುಟ್ಟೋದೇ ಸಾಧನೆ. ಇಂಥ ಒಂದು ಮಹತ್ತರವಾದಂತಹ ಸಾಧನೆ ಮಾಡಿದವರು ಡಾಕ್ಟರ್ ಫ್ಲೆಮಿಂಗ್ಸನ್ ಲಜಾರಸ್ ಅವರು ನಮ್ಮೊಟ್ಟಿಗೆ ಇವತ್ತಿನ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಎಲ್ಲರನ್ನೂ ಬೆರಗುಗೊಳಿಸುವಂತೆ ಮಾಡಿದಂಥವರು, ಐರನ್ ಮ್ಯಾನ್ ಸ್ಪರ್ಧೆಯಲ್ಲಿ ಸಾಧನೆಗೈದಂತಹ ದೇಶದ ಮೊಟ್ಟ ಮೊದಲ ದಂತ ವೈದ್ಯರು ಕೂಡ ಇವರು. ಅವರ ಯಶೋಗಾಥೆಯನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಮೊಟ್ಟ ಮೊದಲನೇದಾಗಿ ಹಾರ್ಟಿ ಕಂಗ್ರಾಚುಲೇಷನ್ಸ್ ನಿಮ್ಮ ಸಾಧನೆಗೆ. ಥ್ಯಾಂಕ್ ಯು ಸೋ ಮಚ್. ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಮೂಲತಃ ಎಲ್ಲಿಯವರು ನೀವು? ನೇಟಿವ್ ಕನ್ಯಾಕುಮಾರಿ, ಈಗ ಸೆಟ್ಲ್ ಆಗಿರೋದು ಬೆಂಗಳೂರಿನಲ್ಲಿ. ಓಕೆ, ಸೂಪರ್. ಸೊ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಬೆಂಗಳೂರು 2004 ಅಲ್ಲಿ ಬಂದೆ. 2004 ಅಲ್ಲಿಂದ ಸರಿ, ಸುಮಾರು ಒಂದು 20 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಿ. ಹೌದು. ಹೇಗನ್ಸುತ್ತೆ ಬೆಂಗಳೂರು ನಿಮ್ಗೆ? ತುಂಬಾ ಚೆನ್ನಾಗಿದೆ. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ. ಬೆಂಗಳೂರು, ಎಸ್, ಆಲ್ವೇಸ್ ವೆಲ್ಕಮಿಂಗ್, ವೆರಿ ಕೈಂಡ್. ಖಂಡಿತ ಸರ್. ನೀವೊಬ್ಬ ಡೆಂಟಿಸ್ಟ್, ಆದ್ರೂ ಕೂಡ ಈ ಸ್ಪೋರ್ಟ್ಸ್ ಅನ್ನೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೇಕು. ಚಿಕ್ಕದ್ರಿಂದ ನೀವು ಡೆಂಟಿಸ್ಟ್ ಆಗ್ಬೇಕು ಅಂತ ಆಸೆ ಇತ್ತಾ, ಅಥವಾ ಸೈಕ್ಲಿಸ್ಟಾ, ಅಥವಾ ಸ್ವಿಮ್ಮರ್ ಆಗ್ಬೇಕು ಅಂತನ, ಅಥವಾ ಅಥ್ಲೀಟ್ ಅಂತನ? ಯಾಕಂದ್ರೆ ಇಷ್ಟರಲ್ಲೂ ಕೂಡ ಮಹತ್ತರವಾದಂತಹ ಸಾಧನೆ ಮಾಡಿದಿರಿ. ಇದಿಷ್ಟರಲ್ಲಿ ಏನಾಗ್ಬೇಕು ಅಂತ ಆಸೆ ಪಟ್ಟಿದ್ರಿ ಸರ್? ಚಿಕ್ಕ ವಯಸ್ಸಿಂದ ಡೆಂಟಿಸ್ಟ್ ಎಂದು ಏನೂ ಐಡಿಯಾ ಇರಲಿಲ್ಲ ನಮ್ಗೆ. ಚಿಕ್ಕ ವಯಸ್ಸಿಂದ ಮೆರೈನ್ ಬಯಾಲಜಿಸ್ಟ್ ಆಗ್ಬೇಕಂತ ಒಂದು ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಮೆರೈನ್ ಬಯಾಲಜಿಸ್ಟ್ ಆಗುವಾಗ ವಿ ಕ್ಯಾನ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್. ಸೊ ನನ್ಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ಸೊ ಅದಕ್ಕಿಂತ ಮೆರೈನ್ ಬಯಾಲಜಿಸ್ಟ್ ಆಗ್ಬೇಕಂತ ಒಂದು ತುಂಬಾ ಇಷ್ಟ ಇತ್ತು. ಬಟ್ ಅದು ಆಗಿಲ್ಲ. ಐ ಬಿಕಮ್ ಎ ಡೆಂಟಿಸ್ಟ್. ಆದ್ರೂ ಕೂಡ ಇಡೀ ಪ್ರಪಂಚ ಸುತ್ತಾಡಿದಿರಿ. ಐರನ್ ಮ್ಯಾನ್ ಆ ಒಂದು ಪಟ್ಟ, ಆ ಒಂದು ಪದವಿಯನ್ನು ಕೂಡ ಪಡ್ಕೊಂಡಿದ್ದೀರಿ, ಅದೊಂದು ಸಾಧನೆಯನ್ನ ಮಾಡಿದಿರಿ. ನಮ್ಮ ದೇಶದಲ್ಲಿ ಇಂಥ ಒಬ್ಬ ಐರನ್ ಮ್ಯಾನ್ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆ ಕೂಡ. ಸೊ ಸ್ನೇಹಿತರೆ, ಏನಿದು ಐರನ್ ಮ್ಯಾನ್? ಸರ್, ಐರನ್ ಮ್ಯಾನ್ ಅಂದ್ರೆ ಏನು ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ ಒಂದು ಹಾಡಿನ ನಂತರ. ಸೊ ನೀವೇ ಇಷ್ಟಪಟ್ಟಿರೋಂತಹ ಗೀತೆ ಮೂಡಿ ಬರ್ತಾ ಇದೆ. ಮುಂಗಾರು ಮಳೆ ಚಿತ್ರದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಸರ್ಗೂ ಕೂಡ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು ಅಂತ ಹೇಳಿದ್ರು. ಸೊ ಈ ಗೀತೆಯ ನಂತರ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ನೀವು ಕೂಡ ಸಂದೇಶವನ್ನ ಕಳಿಸಬಹುದು ಸ್ನೇಹಿತರೆ. ನಮ್ಮ ದೇಶದ ಐರನ್ ಮ್ಯಾನ್ ಅಂತಾನು ಕೂಡ ಕರ್ಸ್ಕೊಂಡಿದ್ದಾರೆ ಇವರು. ಸೊ ಡಾಕ್ಟರ್ ಫ್ಲೆಮಿಂಗ್ಸನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ನೀವು ಕೂಡ ಸಂದೇಶವನ್ನ ಕಳಿಸಬಹುದು ವಾಟ್ಸ್ಆಪ್ ಮುಖಾಂತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480901013. ನಿಮ್ಮ ಆರ್ಟಿಕಲ್ಸ್ ಎಲ್ಲ ಓದಿದಾಗ ಐರನ್ ಮ್ಯಾನ್ ಅನ್ನೋಂಥ ಕಂಟೆಕ್ಸ್ಟ್ ಬಂದ್ಬಿಡತ್ತೆ. ಸೊ ಈ ಐರನ್ ಮ್ಯಾನ್ ಅಂದ್ರೆ ಏನು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಐರನ್ ಮ್ಯಾನ್ ಅಂದ್ರೆ ಏನು ಅಂತ? ಐರನ್ ಮ್ಯಾನ್ ಅಂದ್ರೆ ಒಂದು ಟೈಟಲ್. ಓಕೆ. ಆ ಟೈಟಲ್ ಯಾರು ಕೊಡ್ತಾರಂದ್ರೆ ಟ್ರಯಾಥ್ಲನ್ ಈವೆಂಟ್ ಇದೆ. ಸೊ ದಿಸ್ ಐರನ್ ಮ್ಯಾನ್ ಅಂದ್ರೆ ಟೈಟಲ್ ಕೊಡೋದು ವರ್ಲ್ಡ್ ಟ್ರಯಾಥ್ಲನ್ ಕಾರ್ಪೊರೇಷನ್. ಅವ್ರು ಕಂಡಕ್ಟ್ ಮಾಡೋ ಈವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿತ್ ಇನ್ ದೇರ್ ಕಟ್ ಆಫ್ ಟೈಮ್ಸ್ ನಾವು ಫಿನಿಶ್ ಮಾಡಿದ್ರೆ ನಮ್ಗೆ ಆ ಟೈಟಲ್ ಸಿಗತ್ತೆ. ಸೊ ಈ ಐರನ್ ಮ್ಯಾನ್ ಅಂದ್ರೆ ಅದಲ್ಲಿ ಒಂದು 2-3 ಟೈಪ್ ಇದೆ. ಓಕೆ. ಸೊ ಐರನ್ ಮ್ಯಾನ್ 140.6 ಮತ್ತೆ ಐರನ್ ಮ್ಯಾನ್ 70.3, ಐರನ್ ಮ್ಯಾನ್ 5150, ಹಂಗೆ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಐರನ್ ಮ್ಯಾನ್ 140.6 ಅಂದ್ರೆ ಅದರಲ್ಲಿ ಒಂದು 3.8 ಕಿಲೋಮೀಟರ್ ಸ್ವಿಮ್ ಇರುತ್ತೆ ಸ್ಟಾರ್ಟಿಂಗ್. ಸೊ ಆ ಸ್ವಿಮ್ಮಿಂಗ್ ಆದ್ಮೇಲೆ ಇಮಿಡಿಯೇಟ್ಲಿ 180 ಕಿಲೋಮೀಟರ್ ಸೈಕ್ಲಿಂಗ್. ಆ 180 ಕಿಲೋಮೀಟರ್ ಸೈಕ್ಲಿಂಗ್ ಆದ್ಮೇಲೆ 42 ಕಿಲೋಮೀಟರ್ಸ್ ರನ್ನಿಂಗ್. ಇದು ಬ್ಯಾಕ್ ಟು ಬ್ಯಾಕ್ ವಿತೌಟ್ ಎನಿ ರೆಸ್ಟ್ ಮಾಡ್ಬೇಕು. ಸೊ ಇದು ಸ್ಟಾರ್ಟ್ ಟು ಫಿನಿಶ್ ಒಂದು ಕಟ್ ಆಫ್ ಟೈಮ್ ಇರುತ್ತೆ, ಮತ್ತೆ ಇಂಡಿವಿಜುವಲ್ ಕಟ್ ಆಫ್ ಟೈಮ್ಗಳು ಇರುತ್ತೆ. ಸೊ ಇದು ಎಲ್ಲ ಟೈಮಿಂಗ್ಸು ನಾವು ಕರೆಕ್ಟ್ ಆಗಿ ಫುಲ್ಫಿಲ್ ಮಾಡಿ ಆ ಈವೆಂಟ್ ಫಿನಿಶ್ ಮಾಡಿದ್ರೆ ನಮ್ಗೆ ಐರನ್ ಮ್ಯಾನ್ ಅಂದ್ರೆ ಆ ಟೈಟಲ್ ಸಿಗತ್ತೆ. ಐರನ್ ಮ್ಯಾನ್ ಉಕ್ಕಿನ ಮನುಷ್ಯ. ಸದ್ಯಕ್ಕೆ ಉಕ್ಕಿನ ಮನುಷ್ಯನೇ ಆಗ್ಬಿಟ್ಟಿದ್ದೀರಿ. 3 ಕಿಲೋಮೀಟರ್ ಅಷ್ಟು ಸ್ವಿಮ್ಮಿಂಗ್ ಇರುತ್ತೆ, 3.8 ಕಿಲೋಮೀಟರ್ಸ್. ಅದಾದ ನಂತರ 180 ಕಿಲೋಮೀಟರ್ಸ್ ಅಷ್ಟು ಸೈಕ್ಲಿಂಗ್ ಇರುತ್ತೆ, ಆಮೇಲೆ 42 ಕಿಲೋಮೀಟರ್ಸ್ ಅಷ್ಟು. ಅಂದ್ರೆ ಈ ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಇರೋದಿಲ್ಲ. ಬ್ರೇಕ್ ಬೇಕಾದ್ರೆ ತಗೊಳ್ಬಹುದು, ಬಟ್ ದ ಕ್ಲಾಕ್ ಡಸಂಟ್ ಸ್ಟಾಪ್. ಎಕ್ಸಾಂಪಲ್ ಹಂಗೆ ಅಂದ್ರೆ ಇಂಡಿವಿಜುವಲ್ ಕಟ್ ಆಫ್ ಟೈಮ್ ನಾನು ಹೇಳಿದಿನಲ್ಲ, ನಮ್ಗೆ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ನಲ್ಲಿ ಸ್ಟಾರ್ಟ್ ಟು ಫಿನಿಶ್ 3.8 ಕಿಲೋಮೀಟರ್ ಸ್ವಿಮ್ ವಿತ್ ಇನ್ 2 hours 20 minutes ಅಲ್ಲಿ ಫಿನಿಶ್ ಮಾಡ್ಬೇಕು. ಅದು ಮಾಡಿಲ್ಲ ಅಂದ್ರೆ ವಿ ಆರ್ ಡಿಸ್ಕ್ವಾಲಿಫೈಡ್. ದೆನ್ ಸೈಕ್ಲಿಂಗ್ ಹಂಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ, ಅದು ಫಿನಿಶ್ ಮಾಡಿಲ್ಲ ಅಂದ್ರೆ ರನ್ನಿಂಗ್ ಅವರು ಪರ್ಮಿಟ್ ಮಾಡಲ್ಲ. ದೆನ್ ದಿಸ್ ಇಸ್ ಇಂಡಿವಿಜುವಲ್ ಕಟ್ ಆಫ್ ಟೈಮ್ಸ್. ದೆನ್ ಸ್ಟಾರ್ಟ್ ಟು ಫಿನಿಶ್ ಅಂತ ಅವರು ಒಂದು ಕಟ್ ಆಫ್ ಟೈಮ್ ಇಟ್ಟಿರ್ತಾರೆ. ಲಾಂಗ್ ಸ್ಟೋರಿ ಶಾರ್ಟ್, ನಮ್ಗೆ ರೆಸ್ಟ್ ಬೇಕಾದ್ರೆ ತಗೊಳ್ಬಹುದು, ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್, ಬಟ್ ದ ಕ್ಲಾಕ್
ಡಸಂಟ್ ಸ್ಟಾಪ್. ನಿಜ, ಸಮಯ ಓಡ್ತಾ ಇರತ್ತೆ, ಸಮಯದ ಜೊತೆ ನೀವು ಕೂಡ ನಿಲ್ಲಲ್ಲ. ಓಡ್ತಾ ಇರ್ಬೇಕು ಆ ಒಂದು ಸಂದರ್ಭದಲ್ಲಿ. ಸರಿ, ಇದಕ್ಕೆಲ್ಲ ತಯಾರಿ ಹೇಗ್ ಶುರು ಮಾಡ್ಕೊಂಡ್ರಿ ಅನ್ನೋದು ಒಂದ್ ದೊಡ್ಡ ಎಪಿಸೋಡ್ ಆಗತ್ತೆ ಅಂತ ಅನ್ಸುತ್ತೆ, ಅದ್ರ ವಿಚಾರದ ಬಗ್ಗೆ ಮಾತಾಡೋದಕ್ಕೆ. ಸೊ ಇದು ಎಲ್ಲಿ ನಡೆಯುತ್ತೆ ಸರ್? This Ironman events world ಅಲ್ಲಿ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಇದೆ ಮೇಡಮ್. ಸೇ ಅರೌಂಡ್ 50 ವೆನ್ಯೂಸ್ ಇದೆ, ಮೋರ್ ದನ್ 50 ವೆನ್ಯೂಸ್ ಅಂತ ಹೇಳ್ಬೋದು. ಆಲ್ ಕಾಂಟಿನೆಂಟ್ಸ್ ಅಲ್ಲಿ ಅದಿದೆ. ನಮ್ಗೆ ಏಷ್ಯಾನಲ್ಲಿ ಸೇ ಅರೌಂಡ್ ಒಂದು 20-25 ವೆನ್ಯೂಸ್ ಇರ್ಬೋದು. ಇಂಡಿಯಾನಲ್ಲಿ there is one place, ಗೋವಾನಲ್ಲಿ every year in the month of around September, October it happens. ಸೊ ನೀವು ಅಲ್ಲಿನೂ ಪಾರ್ಟಿಸಿಪೇಟ್ ಮಾಡಿದ್ರ? ನಮ್ಮ ಭಾರತದಲ್ಲಿ ಗೋವಾನಲ್ಲಿ ನಾನು ಐರನ್ಮ್ಯಾನ್ ಎಡಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಬಟ್ ಗೋವಾನಲ್ಲಿ ಎಂಡ್ಯೂರೋ ಸ್ಪೋರ್ಟ್ಸ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವರು ಒಂದು ಟ್ರಯಾಥ್ಲನ್ ಈವೆಂಟ್ ಕಂಡಕ್ಟ್ ಮಾಡ್ತಾರೆ ಎವ್ರಿ ಇಯರ್. ಸೊ ನನ್ನ ಫಸ್ಟ್ ಟ್ರಯಾಥ್ಲನ್ ಈವೆಂಟ್ ವಾಸ್ ಇನ್ ಗೋವಾ, ಕಂಡಕ್ಟೆಡ್ ಬೈ ಎಂಡ್ಯೂರೋ ಸ್ಪೋರ್ಟ್. ಸೊ ಆ ಅನುಭವ ಹೇಗಿತ್ತು ಸರ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಟ್ರಯಾಥ್ಲಾನ್ ನಲ್ಲಿ? ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಇಸ್ ಆಲ್ವೇಸ್ ಸ್ಪೆಷಲ್ ಅಲ್ವಾ? ಯಾಕಂದ್ರೆ ಲೈಕ್ ಇದು ಈವೆಂಟ್ಗೆ ಟ್ರೈನಿಂಗ್ ಮಾಡುವಾಗ ವಿ ಟ್ರೈನ್ ಒಂದು ದಿನ ಸೈಕ್ಲಿಂಗ್, ಇಲ್ಲಾಂದ್ರೆ ರನ್ನಿಂಗ್, ಇಲ್ಲಾಂದ್ರೆ ಸೈಕ್ಲಿಂಗ್ ಅಂಡ್ ರನ್ನಿಂಗ್, ಹಂಗೆ ಒಂದು ಕಾಂಬಿನೇಷನ್ ಅಲ್ಲಿ ಮಾಡ್ತೀವಿ. ಬಟ್ ದಿಸ್ ಫುಲ್ ಡಿಸ್ಟೆನ್ಸ್ ಸ್ಟಾರ್ಟ್ ಟು ಫಿನಿಶ್ ವಿ ವುಡ್ ಹ್ಯಾವ್ ನೆವರ್ ಅಟೆಂಪ್ಟೆಡ್ ಒನ್ಸ್. ಆನ್ ದ ರೇಸ್ ಡೇ ದಟ್ ವಿಲ್ ಬಿ ದ ಫಸ್ಟ್ ಟೈಮ್ which we will be doing it. This is something that is special. Say for example, ಹಂಗೆ ಅಂದ್ರೆ ಒಂದು 100 meters 200 meters ರನ್ನಿಂಗ್, ಅಲ್ಲಾಂದ್ರೆ ಮ್ಯಾರಥಾನ್ ಮಾಡೋರಿಗೆಲ್ಲ they would have practiced at least once or twice before the race. Whereas this event ಯಾರು ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ಕಾಂಬಿನೇಷನ್ ಇದು, ಕಾಂಬಿನೇಷನ್ ಸ್ವಿಮ್, ಸೈಕಲ್, ರನ್ ಮೂರು ಒಂದೇ ದಿನದಲ್ಲಿ ವಿದಿನ್ ದ ಕಟ್ ಆಫ್ ಟೈಮ್. ಗೋವಾನಲ್ಲಿ ಮಾಡುವಾಗ ಇಟ್ ವಾಸ್ ಅ ಚಾಲೆಂಜಿಂಗ್ ಒನ್. ಹೆಂಗಂದ್ರೆ ಒನ್ ದ ಹೀಟ್, ಗೋವಾ ತುಂಬಾ ಹಾಟ್ ಅಂಡ್ ಹ್ಯೂಮಿಡ್ ಅಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಇತ್ತು. ಮತ್ತೆ ಸ್ವಿಮ್ಮಿಂಗ್ ಅಲ್ಲಿ ನಮ್ಗೆ ಜೆಲಿ ಫಿಶ್, ಗೋವಾ ವಾಟರ್ಸ್ ನಲ್ಲಿ ಜೆಲಿ ಫಿಶ್ ಸ್ವಲ್ಪ ಜಾಸ್ತಿ ಇದೆ. ಸೊ ನಮ್ಗೆ ಅದೊಂದು ಇಫ್ ಇಟ್ ಇಸ್ ಆನ್ ಅನ್ ಅನ್ಲಕ್ಕಿ ಡೇ ದೇ ವಿಲ್ ಸ್ಟಿಂಗ್ ಅಸ್ ವೆರಿ ಬ್ಯಾಡ್ಲಿ. ಅದು ದಟ್ಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ. ಸೊ ಇದಕ್ಕೆ ತಯಾರಿ ಹೇಗ್ ಮಾಡ್ಕೊಂಡ್ರಿ? ಲೈಕ್ ಓಕೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ನಲ್ಲಿ ನಿಮ್ದು ಸ್ಟೇಟಸ್ ಹೇಗಿತ್ತು? ಲೈಕ್ ಅದು ವಿನ್ ಆದ್ರ ಅಥವಾ ಹೇಗ್ ನಡೀತು? ನನ್ನ ಟಾರ್ಗೆಟ್ ಅಂದ್ರೆ ಲೈಕ್ ವಿತ್ ಇನ್ ದ ಕಟ್ ಆಫ್ ಟೈಮ್ ಅಲ್ಲಿ ಫಿನಿಶ್ ಮಾಡ್ಬೇಕು, ದಟ್ ಇಸ್ ಮೈ ಏಮ್. ಬಿಕಾಸ್ ನಾನು ಅದು ಸ್ಟಾರ್ಟ್ ಮಾಡುವಾಗ ನನ್ನ ಏಜ್ 48. ಐ ವಾಸ್ 48 years old when I attempted this triathlon events. ಸೊ ನನಗೆ ಹಂಗೆ ಫಸ್ಟ್ ಬರ್ಬೇಕು, ಸೆಕೆಂಡ್ ಬರ್ಬೇಕಂದೇನೆ ಇರಲಿಲ್ಲ. ಸೊ ಇನ್ನೊಂದು ಗೋವಾನಲ್ಲಿ ಒಂದು ಯುನೀಕ್ ಥಿಂಗ್ ಹ್ಯಾಪನ್. ಹೆಂಗೆ ಅಂದರೆ ಲೈಕ್ ನನ್ನ ಟಾರ್ಗೆಟ್ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಫಿನಿಶ್ ಮಾಡಿ ಮೆಡಲ್ ತಗೊಂಡು ಬರಬೇಕು, ಅದೇ ನನ್ನ ಮೈಂಡಲ್ಲಿ ಇತ್ತು. ಸೊ ನನ್ನ ಟ್ರಾವೆಲ್, ನನ್ನ ಫ್ಲೈಟ್ ಟಿಕೆಟ್ ಎಲ್ಲ ಅದನ್ನ ಅಕಾರ್ಡಿಂಗ್ ಟು ದಟ್ ನಾನು ಪ್ಲಾನ್ ಮಾಡಿದೆ. ಸೊ ನನ್ನ ಈವೆಂಟ್ ಆದಮೇಲೆ ಮುಗಿದ ಮೇಲೆ ನಾನು ನನ್ನ ಮೆಡಲ್ ತಗೊಂಡೆ, ಅಲ್ಲಿಂದ ಸೀದಾ ಬಂದ್ಬಿಟ್ಟೆ. ಬಂದ ಮೇಲೆ ನನಗೆ ಒಂದು ಮೇಲ್ ಬಂತು, ವೇರ್ ಯು, ಬಿಕಾಸ್ ಯು ಕೇಮ್ ಇನ್ ದ ಸೆಕೆಂಡ್ ಸ್ಪಾಟ್, we missed you in the podium anta. That was a surprise. It was a pleasant surprise for me. ಇದು ಪಾಪ ಅಂತ ಅನ್ಸುತ್ತೆ ಇದು, ಯಾಕಂದ್ರೆ ಅದು ರಿಮಾರ್ಕಬಲ್ ಇವೆಂಟ್. I never expected that. But in that amateur category ನಲ್ಲಿ I came second, and that was a very big surprise. ಹೌದು, ಆಕ್ಚುಲಿ ನೀವು ಆ ಪೋಡಿಯಂ ನಲ್ಲಿ ಮತ್ತೆ ಆ ಇವೆಂಟ್ ನಲ್ಲಿ ಇನ್ನೂ ಭಾಗಿಯಾಗಿದ್ರೆ ಅದೊಂಥರ ಇನ್ನು ಕಿರೀಟ ಸಿಕ್ಕ ಹಾಗೆ ಇರ್ತಿತ್ತು. ದಟ್ ವುಡ್ ಹ್ಯಾವ್ ಬೀನ್ ಅ ಕ್ರೌನ್ ಟು ಯು. ಸರಿ, ಒಂದ್ ಮಾತು ಹೇಳಿದ್ರಿ, 48 years ಗೆ ನೀವು ಟ್ರಯಾಥ್ಲಾನ್ ನ ಶುರು ಮಾಡಿದ್ರಿ. ಸ್ಪೋರ್ಟ್ಸ್ ಅಲ್ಲಿ ಇರ್ತೀವಿ ಅನ್ನೋದಾದ್ರೆ ಕೆಲವೊಬ್ರು 48 years ಗೆ ಸಾಕಪ್ಪ, ನಾವ್ ಇನ್ನೇನ್ ಕೋಚ್ ಮಾಡೋಣ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಬಟ್ ಹೌ ಕಮ್ ಸರ್ ದಿಸ್ ಸ್ಪಿರಿಟ್ ಅಟ್ ದಿ ಏಜ್ ಆಫ್ 48? My biggest inspiration, madam, was ಫ್ರಮ್ ಮಿಲಿಂದ್ ಸೋಮನ್. ಅದು ಮಿಲಿಂದ್ ಸೋಮನ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಮಿಲಿಂದ್ ಸೋಮನ್ ಇಸ್ ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ಕಂಟ್ರಿ ನೋ ಮಿಲಿಂದ್ ಸೋಮನ್ ಆಸ್ ಅ ಗ್ರೇಟ್ ಆಕ್ಟರ್ ಅಂಡ್ ಅ ಮಾಡೆಲ್, ಬಟ್ ವೆರಿ ಫ್ಯೂ ನೋ ಹಿಮ್ ಆಸ್ ಅ ಎಕ್ಸ್ಟ್ರೀಮ್ಲಿ ಫಿಟ್ athlete. He was a national swimmer in his younger days. So ಮಿಲಿಂದ್ ಸೋಮನ್ 2015 ನಲ್ಲಿ at the age of 50, ಅವ್ರಿಗೆ 50 years ಆಗುವಾಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಐರನ್ಮ್ಯಾನ್ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು. ಸೊ ದ್ಯಾಟ್ ನ್ಯೂಸ್ ಹಿಟ್ ಮಿ ಅಂಡ್ ದ್ಯಾಟ್ ವಾಸ್ ಅ ಬಿಗ್ ಇನ್ಸ್ಪಿರೇಷನ್. ಇಮಿಡಿಯೇಟ್ಲಿ ಐ ಥಾಟ್, he in his 50 years if he can do that, so I am 48, maybe I can ಒಂದು ಅಟೆಂಪ್ಟ್ ಮಾಡಿ ನೋಡೋಣ, ಒಂದು ಟ್ರೈ ಮಾಡೋಣ ಅಂತ. ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಐ ವುಡ್ ಗಿವ್ ದ ಫುಲ್ ಕ್ರೆಡಿಟ್ ಟು ಮಿಲಿಂದ್ ಸೋಮನ್. ಆಕ್ಚುಲಿ ಒಂದ್ ಮಾತಿದೆ, ಟೈಮ್ ಬರತ್ತೆ, ಟೈಮ್ ಬಂದೇ ಬರತ್ತೆ ಅಂತ. ಸೊ ನಿಮ್ಗೆ ಬಹುಶಃ 48 ನಂತರ ಇಟ್ ವಾಸ್ ಅ ಬ್ಯೂಟಿಫುಲ್ ಯೂ ಟರ್ನ್ ಇನ್ ಯೋರ್ ಲೈಫ್ ಅನ್ಸುತ್ತೆ ವಿತ್ ರಿಗಾರ್ಡ್ಸ್ ಟು ಸ್ಪೋರ್ಟ್. ಚಿಕ್ಕದ್ರಿಂದನೂ ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇತ್ತಾ?
ಯಾಕಂದ್ರೆ ಅದೊಂದು ಸ್ಪಿರಿಟ್ ಇದ್ರೆ ಅಷ್ಟೇನೆ ಇದೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಫಾರ್ ದ ಕ್ವಶನ್. ಇದಂಗೆ ಅಂದ್ರೆ ಮೈ ಫಸ್ಟ್ ಬೇಸಿಕ್ ಸ್ಟಾರ್ಟ್ ಇಸ್ ನನ್ನ ಅಪ್ಪ ಫಿಸಿಕಲ್ ಎಜುಕೇಶನ್ ಟೀಚರ್. ನನ್ನ ಅಪ್ಪನೇ ನಮ್ಮ ಊರಲ್ಲಿ ಸ್ವಿಮ್ಮಿಂಗ್ ಹಿ ಟಾಟ್ ಮೀ. ದೆನ್ ನನ್ನ ಮಿಡಲ್ ಸ್ಕೂಲಿಂಗ್ ಅಲ್ಲಿ ನಾನೊಂದು ಸ್ಪೋರ್ಟ್ಸ್ ಸ್ಕೂಲಲ್ಲಿ ಓದಿದೆ, ಮೆಡ್ರಾಸ್ನಲ್ಲಿ YMCA ಸ್ಪೋರ್ಟ್ಸ್ ಸ್ಕೂಲ್ ಅಂತ. ಅಲ್ಲಿ 8th 9th 10th ಸ್ಪೋರ್ಟ್ಸ್ ಸ್ಕೂಲಲ್ಲಿ ಓದಿದೆ. ಆವಾಗ ನನಗೆ ಸ್ಟೇಟಲ್ಲಿ ಡೈವಿಂಗ್ ಗೋಲ್ಡ್ ಮೆಡಲ್ ಸಿಕ್ತು. ದೆನ್ ಟ್ವೈಸ್ ಐ ರೆಪ್ರೆಸೆಂಟೆಡ್ ದ ಸ್ಟೇಟ್ ಫಾರ್ ನ್ಯಾಷನಲ್ಸ್. ಹಂಗೆ ದಟ್ ವಾಸ್ ಅ ಬ್ಯಾಕ್ ಗ್ರೌಂಡ್. ಅದೆಲ್ಲ ಆದ್ಮೇಲೆ ಸ್ಕೂಲಿಂಗ್ ಆದ್ಮೇಲೆ ಕಂಪ್ಲೀಟ್ ಆಗಿ ಆ ಸ್ಪೋರ್ಟ್ಸ್ ಎಲ್ಲ ಬಿಟ್ಬಿಟ್ಟೆ. ಅಕೇಶನಲ್ ಸ್ಮಾಲ್ ರನ್ನಿಂಗ್, ಸ್ಮಾಲ್ ಸ್ವಿಮ್ಮಿಂಗ್, ದಟ್ ವಾಸ್ ಹ್ಯಾಪನಿಂಗ್ until Milin Soman's incident. Then I restarted the whole thing. Okay, ಅದು ಹೆಂಗಾಗುತ್ತೆ ಅಂತಂದ್ರೆ ಈ ಧೂಳಿಡ್ದಿರೋ ಪುಸ್ತಕ ಎಲ್ಲ ವಾಪಸ್ ಕೊಡುವೆ, ಆ ಡಸ್ಟ್ ಎಲ್ಲ ರಿಮೂವ್ ಮಾಡಿ ಕಮಾನ್ ಮತ್ತೆ ರೆಕ್ಟಿವಿನೇಟ್ ಆಗ ಹಾಗೆ. ಸೊ ವೆರಿ ನೈಸ್ ಸರ್, ಬಹಳ ಖುಷಿ ಅನ್ಸುತ್ತೆ 48 years ನಂತರ ಇಷ್ಟು ದೊಡ್ಡ ಸಾಧನೆ ಮಾಡಿರೋದು ನಿಜವಾಗ್ಲೂ ಗ್ರೇಟ್ ಇದೆ. ಸೊ ಇನ್ನೂ ಬಹಳಷ್ಟು ತಿಳ್ಕೊಳ್ಬೇಕು ನಿಮ್ಮ ಹತ್ರ, ಹೇಗೆ ತಯಾರಿ ನಡೆಸಿದ್ರಿ ಅನ್ನೋದಾಗಿರ್ಬಹುದು, ಹಾಗೆ ನಿಮ್ಮ ದಿನಚರಿ ಹೇಗಿರತ್ತೆ. ಯಾಕಂದ್ರೆ ನಾರ್ಮಲ್ ಪೀಪಲ್ ದಿನಚರಿನೇ ಒಂಥರ, ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಸಕ್ತಿ ಇರೋ ದಿನಚರಿನೇ ಒಂಥರ ಇರುತ್ತೆ. ಸೊ ಎಲ್ಲದ್ರ ಬಗ್ಗೆನೂ ಕೂಡ ಮಾತಾಡೋಣ. ಹೀಗಿದೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಹೌದು, ಸಾಧನೆ ಅನ್ನುವಂಥದ್ದು ಪರಮ ಪದ ಅಂತಾನೆ ಹೇಳ್ಬೇಕು. SPB ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಡೆಂಟಿಸ್ಟ್ ಆದಂತಹ ಹಾಗೆ ಟ್ರಯಾಥ್ಲಾನ್ ಈವೆಂಟ್ ನಲ್ಲಿ ಸಾಧನೆ ಮಾಡಿದಂತಹ ಡಾಕ್ಟರ್ ಫ್ಲೆಮಿಂಗ್ಸನ್ ಲಜಾರಸ್ ಅವರು ನಮ್ಮೊಟ್ಟಿಗಿದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ನಾವು ಆಫರ್ ಅಲ್ಲಿ ಕೂಡ ಮಾತಾಡ್ತಾ ಇದ್ವಿ, ಎಷ್ಟು ಕಷ್ಟ ಅನ್ಸುತ್ತೆ. ಒಂದೇ ರೌಂಡ್ ಸ್ವಿಮ್ಮಿಂಗ್ ಓಕೆ ಮಾಡ್ತಾರೆ, ಸೊ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರತ್ತೆ. ಅದಾದ ನಂತರ 1 ರೌಂಡ್ ಸೈಕ್ಲಿಂಗ, ಸೊ ಅದು ಕೂಡ ಆಗತ್ತೆ. ಮತ್ತೆ ರನ್ನಿಂಗ, ಅದು ಕೂಡ ಸಪ್ರೇಟ್ ಆಗುತ್ತೆ. ಆದ್ರೆ ಎಲ್ಲಾನು ಒಟ್ಟಿಗೆ ಒಂದೇ ದಿನದಲ್ಲಿ ಮಾಡೋದು ನಿಜವಾಗ್ಲೂ ಎಷ್ಟು ಹಾರ್ಡ್ ಕೋರ್ ಪರಿಶ್ರಮ ಬೇಕಾಗುತ್ತೆ ನನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದಕ್ಕೆ ತಯಾರಿ ಹೇಗ್ ಮಾಡ್ಕೊಳ್ತೀರಿ ಸರ್? ಇದೆ ನಮ್ಗೆ ಒಂದು ಈವೆಂಟ್ ನಾವು ಡಿಸೈಡ್ ಮಾಡಿದ ಮೇಲೆ ವಿ ಎಂಟರ್ ಇನ್ ಟು ಅ ಟ್ರೈನಿಂಗ್ ಪ್ರೋಗ್ರಾಮ್. ಅದರಲ್ಲಿ ನಮ್ಗೆ 12 week ಟ್ರೈನಿಂಗ್ ಪ್ಲಾನ್ ಇರುತ್ತೆ, 16 week ಟ್ರೈನಿಂಗ್ ಪ್ಲಾನ್, 20 weeks. ಸೊ ನಮ್ಗೆ ಎಷ್ಟು ಟೈಮ್ ಅವೈಲಬಲ್ ಇದೋ ಅದನ್ನ ಮೇಲೆ ಸೊ ವಿ ಎಂಟರ್ ಇನ್ ಟು ಅ ಟ್ರೈನಿಂಗ್ ಪ್ಲಾನ್. ಅದರಲ್ಲಿ ಆ ಟ್ರೈನಿಂಗ್ ಪ್ಲಾನ್ ನಲ್ಲಿ ಸ್ಟಾರ್ಟಿಂಗ್ ಒಂದು ಬೇಸ್ ಸೆಷನ್, ದೆನ್ ದರ್ ವಿಲ್ ಬಿ ಅ ಬಿಲ್ಡ್ ಅಪ್ ಫೇಸ್, ದೆನ್ ದರ್ ವಿಲ್ ಬಿ ಅ ಪೀಕ್ ಟ್ರೈನಿಂಗ್ ಫೇಸ್, ಹಂಗೆ ಇರುತ್ತೆ. ಸೊ ಯು ಎಂಟರ್ ಇನ್ ಟು ದ ಟ್ರೈನಿಂಗ್ ಪ್ಲಾನ್ ಅಂಡ್ ಸ್ಟಿಕ್ ಆನ್ ಟು ದಟ್ ಪ್ರೋಗ್ರಾಮ್. ನನ್ಗೊಂದು ಕೋಚ್ ಇದ್ದಾರೆ, ಅವರು ಸೌತ್ ಆಫ್ರಿಕನ್ ನ್ಯಾಷನಲ್ ಅವ್ರ ಹೆಸರು ಡ್ಯಾರನ್ ನ್ಯಾಶ್ ಅಂತ. ನಾನು ಇಷ್ಟು ಟೈಮ್ ನಾನು ಮೀಟ್ ಮಾಡಿಲ್ಲ ಟಿಲ್ ನೌ. ಎಲ್ಲ ಟ್ರೈನಿಂಗು ಹ್ಯಾಪನ್ಸ್ ಥ್ರೂ ಆನ್ಲೈನ್. ಸೊ ಹಿ ಸೆನ್ಸ್ ಮೀ ಶೆಡ್ಯೂಲ್ ಅಂಡ್ ಐ ಫಾಲೋ ದ್ಯಾಟ್ ಅಂಡ್ ವಿ ಕಮ್ಯುನಿಕೇಟ್ ಥ್ರೂ. ಹೇಗ್ ಸರ್, ಯಾಕಂದ್ರೆ ಇದು ಸ್ಪೋರ್ಟ್ಸ್ ಟ್ರೈನಿಂಗ್ ಅನ್ನೋವಾಗ ಕೋಚ್ ಪಕ್ಕದಲ್ಲೇ ಇದ್ದು ಸೊ ಹಿಂಗಲ್ಲ ಹಿಂಗ್ ಮಾಡು ಅನ್ನೋದು ಒಂಥರ ಓಕೆ. ಸೊ ಆನ್ಲೈನ್ ಅಲ್ಲಿ ಹೇಗೆ, ಲೈಕ್ ವಿಲ್ ಯು ಬಿ ಕಂಫರ್ಟಬಲ್? Yes, it will be definitely more comfortable that if you have the coach closer to you, like as you told. But ನಾನು ಆ ಟ್ರೈನಿಂಗ್ ಸ್ಟಾರ್ಟ್ ಮಾಡುವಾಗ ನನಗೆ ಟ್ರಯಾಥ್ಲನ್ ಬಗ್ಗೆ ಅದಲ್ಲಿ ಕೋಚಸ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಒಂದು ಕಾಂಟ್ಯಾಕ್ಟ್ ಸಿಕ್ತು ಸೌತ್ ಆಫ್ರಿಕಾನಲ್ಲಿ, ದಿಸ್ ಕೋಚ್. ಸೊ ಅವ್ರ ಹತ್ರ ಮಾತಾಡಿದ ಮೇಲೆ ಲೈಕ್ ಹಿ ಅಗ್ರೀಡ್ ಟು ಲೈಕ್ ಕೋಚ್ ಮೀ ಆ್ಯಂಡ್ then we stuck to a plan. So basically like he sends me weekly schedules and he monitors me through the app. So we have an app or a tracker, so which will like give details of ಎಷ್ಟು distance swimming ಮಾಡಿದ್ದಾರೆ, ಇವತ್ತು ಎಷ್ಟು speed ಅಲ್ಲಿ ಮಾಡಿದ್ದಾರೆ, running, cycling. So all these activities will be recorded and those will be transferred to him. So he gets a daily basis update. And based on that, we discuss things and we plan and go ahead. ಸೊ ಯಾವತ್ತೂ ಓಕೆ ಕೋಚ್ ಪಕ್ಕದಲ್ಲಿಲ್ಲ ಪರವಾಗಿಲ್ಲ, ಏನು ಪರವಾಗಿಲ್ಲ, 1 kilometer ಓಡೋ ಕಡೆ 1/2 kilometer ಓಡ್ತೀನಿ ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಯಾಕಂದ್ರೆ ನಮ್ಮಲ್ಲಿ ಆ ಸ್ಪಾರ್ಕ್ ಇರುತ್ತಲ್ಲ, ಸೊ ನಾವಿದ್ದು ಅದೊಂದು ಗುರಿ ಇದೆ ಅಂತಂದ್ರೆ ಅದು ಪೂರಾ ಮುಗಿಸ್ಲೇಬೇಕು ಅನ್ನೋದು ಮನ್ಸಲ್ಲೇ ಇರುತ್ತೆ ಅಲ್ವಾ? ಎಸ್, ಆಕ್ಚುಲಿ ನೀವು ಈ ತರ ಎಲ್ಲ ಅನ್ಸ್ಬಿಟ್ಟಿದ್ರೆ ಐರನ್ ಮ್ಯಾನ್ಗೆ ಹೋಗೋ ಆಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿರೋದಕ್ಕೇನೆ ಐರನ್ ಮ್ಯಾನ್ ಅನ್ನುವಂತಹ ಪಟ್ಟ ಬಂದಿರೋದು. ಸೊ ಬಹಳ ಖುಷಿ ಅನ್ಸುತ್ತೆ. ನೀವು ನಿಮ್ಮ ಪ್ರೊಫೈಲ್ ಅನ್ನ ನಾವು ನೋಡ್ತಾ ಇರುವಾಗ ಸರ್, ಐರನ್ ಮ್ಯಾನ್ 140 ಇದನ್ನು ಕೂಡ ಮಾಡಿದಿರಿ, ಹಾಗೆ ಒಂದು 5-6 ಕಡೆನೂ ಕೂಡ ಹೋಗಿದ್ದೀರಿ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳಿ ಸರ್, ಎಲ್ಲೆಲ್ಲಿ ಹೋಗಿದ್ದೀರಿ ಅನ್ನೋದ್ರ ಬಗ್ಗೆ. ನನ್ನ ಫಸ್ಟ್ ಈವೆಂಟ್ ವಾಸ್ ಐರನ್ಮ್ಯಾನ್ 140.6 ಮಲೇಷಿಯಾನಲ್ಲಿ 2019 ಅಲ್ಲಿ ಅಕ್ಟೋಬರ್ನಲ್ಲಿ.
ಅದು ಈವೆಂಟ್ ಆದಮೇಲೆ ಆಫ್ಟರ್ 2 months ಕೋವಿಡ್ ಸ್ಟಾರ್ಟೆಡ್. ಸೊ ದ ನೆಕ್ಸ್ಟ್ 2 years ಏನು ಪ್ರೋಗ್ರಾಮ್ ಇರಲಿಲ್ಲ. 2020 and 2021 all over the world completely everything was a shutdown. ಎಲ್ಲ ಈವೆಂಟ್ಸ್ ಕ್ಯಾನ್ಸಲ್ ಮಾಡಿ everything was a chaos. 2022 ನಲ್ಲಿ then again they restarted. My second event was in Finland, Ironman 70.3 ಫಿನ್ಲ್ಯಾಂಡ್ ಅಲ್ಲಿ ಮಾಡಿದೆ. ದೆನ್ ಸೇಮ್ ಇಯರ್ 2022 ನಲ್ಲಿ ಈಜಿಪ್ಟ್ ಐ ಟುಕ್ ಪಾರ್ಟ್. ದೆನ್ 2023 ನಲ್ಲಿ ಅಗೈನ್ 2 events, USA and Australia. Then 2024 ನಲ್ಲಿ ಬ್ರೆಜಿಲ್, ಸೌತ್ ಅಮೆರಿಕಾ. ಸೊ ಆಲ್ ಟುಗೆದರ್ 6 Ironman events in 6 different continents. 6 ಖಂಡಗಳಲ್ಲಿಯೂ ಕೂಡ ಐರನ್ ಮ್ಯಾನ್ಗೆ ಭಾಗವಹಿಸಿ ಸ್ಪರ್ಧಿಸಿ ಆ ಒಂದು ಕಿರೀಟವನ್ನು ಪಡ್ಕೊಂಡಂತಹ ಏಕೈಕ ಡೆಂಟಿಸ್ಟ್ ಅಂದರೆ ಭಾರತೀಯ ಡೆಂಟಿಸ್ಟ್ ಅಂದರೆ ನಮ್ಮ ಸರ್ ಅಂತಾನೆ ಹೇಳಬೇಕು. ಎಸ್ ಸರ್. ಸೊ ಪ್ರತಿಯೊಂದನ್ನು ಕೂಡ ಡಿಫ್ರೆಂಟ್ ಆಗಿತ್ತಾ ಅಥವಾ ಪ್ರತಿಯೊಂದರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈಚ್ ಒಂದೊಂದು ಕಂಟ್ರಿ ಹೋಗುವಾಗ ಲೈಕ್ ಇಟ್ಸ್ totally a new different experience, madam. Heಗೆ ಅಂದ್ರೆ say for example Malaysia is like something similar to ನಮ್ಮ Bengaluru ಅಲ್ಲ ಅಂದ್ರೆ ಚೆನ್ನೈ ಕ್ಲೈಮೇಟ್ ಎಂದು ಅನ್ಸ್ಕೊಳ್ಬಹುದು. ನಮ್ಮ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಹೋಗೋ ಎಸ್ಪೆಷಲಿ ಫಿನ್ಲ್ಯಾಂಡ್ ಎಲ್ಲ ಇಟ್ ಇಸ್ ವೆರಿ ಕೋಲ್ಡ್, ತುಂಬಾ ಕೋಲ್ಡ್ ಆಗಿರುತ್ತೆ. ದೆನ್ ಈಜಿಪ್ಟ್ ವಾಸ್ ಎಕ್ಸ್ಟ್ರೀಮ್ಲಿ ಹಾಟ್, ತುಂಬಾ ಹಾಟ್. ಎಸ್ಪೆಷಲಿ ಆ ಈಜಿಪ್ಟ್ ನಲ್ಲಿ ನಮ್ಗೆ ಸೈಕ್ಲಿಂಗ್ ಮತ್ತೆ ರನ್ನಿಂಗ್ ಇನ್ ದ ಡೆಸರ್ಟ್ ವಾಸ್ ಹೆಕ್ಟಿಕ್ ಅಂದ್ರೆ ಇಟ್ ವಾಸ್ ಟೋಟಲಿ ಡ್ರೈನಿಂಗ್, ವೆರಿ ಎಕ್ಸಾಸ್ಟಿಂಗ್ ಆಯ್ತು. ಆಸ್ಟ್ರೇಲಿಯಾನಲ್ಲಿ ನಮಗೆ ಸ್ವಿಮ್ಮಿಂಗ್ ಮಾಡುವಾಗ ಫಾರ್ ಮೈ ಬ್ಯಾಡ್ ಲಕ್ ಆವತ್ತು ದೇರ್ ವಾಸ್ ಅ ವೆರಿ ಬ್ಯಾಡ್ ಚೇಂಜ್ ಇನ್ ವೆದರ್ and it was very, the waters were very choppy and swimming condition was very difficult. So each area there was a challenge. At least be it the food pattern or the times, different time zones, allandre the weather conditions, it's all a challenge. Yeah. ಸೊ ನೀವು ಅಲ್ಲಿ ಹೋಗಿ ಅಥವಾ ಈವೆಂಟ್ ಇವತ್ತಿರುತ್ತೆ ಅಂತಂದ್ರೆ ಸೊ 1-2 ದಿನ ಮುಂಚಿತವಾಗೇ ಹೋಗಿ ಇನ್ನು ಪ್ರಿಪ್ರೇಷನ್ ಎಲ್ಲ ಅಲ್ಲೂ ಕೂಡ ನಡೀತಾ ಇರತ್ತಾ? ಮೋಸ್ಟ್ಲಿ the 3 to 4 days before the event I reach the place. Yakandre like one day before we have to register and we have to do some like formalities like signing some agreements, surrendering the cycle, ಆ ಥರ ಫಾರ್ಮಾಲಿಟೀಸ್ ಇದೆ. ದೆನ್ ಅನದರ್ 1 or 2 days ಮುಂಚೆ ಹೋಗಿದ್ರೆ ಲೈಕ್ ನಮ್ಗೆ ಸ್ವಲ್ಪ ಒಂದು ಅಕ್ಲಮೆಂಟೈಸ್ ಆಗುತ್ತಲ್ಲ, ಫುಲ್ ಆಗಲ್ಲ ಬಟ್ ಅಟ್ ಲೀಸ್ಟ್ ಸ್ಲೈಟ್ಲಿ ಅಡ್ಜಸ್ಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಒಂದು 3 to 4 days ಮುಂಚೆ ಐ ರೀಚ್ ದ ಪ್ಲೇಸ್. ದಟ್ ಇಸ್ ಆಲ್ವೇಸ್ ಲೈಕ್ ದಟ್. ವಿಚ್ ಒನ್ ಯು ಲವ್ ದ ಮೋಸ್ಟ್? ಓಕೆ, ಐ ಕ್ಯಾನ್ ನಾಟ್ ಫರ್ಗೆಟ್ ದಿಸ್ ಅನ್ನೋದಾದ್ರೆ ವಿಚ್ ಐರನ್ ಮ್ಯಾನ್ ಈವೆಂಟ್? ವಿತೌಟ್ ಅ ಡೌಟ್ ಮೈ ಫಸ್ಟ್ ಒನ್ ಮಲೇಷ್ಯಾನಲ್ಲಿ. ಅದು ಹೆಂಗೆ ಅಂದರೆ that was my first international trip. Trip. My first event, sports event outside the country. ನಾನಲ್ಲಿ ಹೋಗಿ ನಿಲ್ಲುವಾಗ ಒಂದು 2000 athletes were there from all over the world. ನಮ್ಗೆ seeing that amount of people with so much experience and training and our cycle and gadgets ಅದೆಲ್ಲ ನೋಡುವಾಗ starting it was very scary. Okay. So whether I'll be able to finish this event andala tumba doubt bantu. On that day thankfully I successfully completed it. The cut-off time 18 hours ittu, but in 15 hours 42 minutes alli nan finish madide. So the most memorable thing is namge when we finish and come the running, the last 50 meters alli baruvaga alli announce ಮಾಡ್ತಾರೆ, ನಮ್ಮ ಹೆಸರು ಹೇಳಿ ಹಿಂಗೆ ಹೇಳ್ತಾರೆ, Flemingson, the next athlete who's finishing is so and so. So Flemingson, the next athlete who's coming is Flemingson from India. Flemingson, you are an Ironman, and then ಹೇಳ್ತಾರೆ. So that is a very moving and humbling, experience. ನಮ್ಮ ಹೆಸರಿನ ಜೊತೆ ನಮ್ಮ ದೇಶದ ಹೆಸರು ಕೂಡ ಸೇರ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಏನೋ ಒಂದು ಸಾರ್ಥಕ ಕ್ಷಣ ಅಂತಾರಲ್ಲ, ಅದು words can't explain. It is very, even now at least once I think about that every day. So many years have passed, that memory doesn't fades at all.
ನಿಜ, ಐ ಕ್ಯಾನ್ ಸೆನ್ಸ್ ಯುವರ್ ವೇವ್ಸ್ ಅನ್ನೋ ತರ ಅನ್ಸ್ತಾ ಇದೆ. ನಮ್ಗೆ ಕೇಳಿದ್ರೆ ರೋಮಾಂಚನ ಆಗತ್ತೆ ಒಂದ್ ಕ್ಷಣಕ್ಕೆ. ಸೊ ಅಲ್ಲಿ ಲೈವ್ ಆಗಿ ಕೇಳ್ತಿರೋರು ನೀವಂತೂ ಅಪ್ಪ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಸರ್. ಸೊ ಒಂದು ಸಣ್ಣ ವಿರಾಮದ ನಂತರ ಹಾಗೆ ಹಾಡಿನ ನಂತರ ನಾವು ವಾಪಸ್ ಹೋಗೋಣ. ಮುಂಗಾರು ಟೈಟಲ್ ಟ್ರ್ಯಾಕ್ ಬೇಕು ಅಂತ ಕೇಳಿದಿರಿ, ಖಂಡಿತಲ್ಲೂ ನಿಮ್ಗೋಸ್ಕರ ಈ ಗೀತೆ ಪ್ರಸಾರ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೈಕ್ಲಿಂಗು ಮಾಡಿದಾಯ್ತು, ಸ್ವಿಮ್ಮಿಂಗು ಮಾಡಿದಾಯ್ತು, ರನ್ನಿಂಗು ಮಾಡಿದ್ದಾಯ್ತು ಡಾಕ್ಟರ್ ಫ್ಲೆಮಿಂಗ್ಸನ್ ಲಜಾರಸ್ ಅವರೊಟ್ಟಿಗೆ. ಸೊ ಇಡೀ ದೇಶನೂ ಕೂಡ ಸುತ್ತಿದ್ದಾಯ್ತು. ಇಷ್ಟೆಲ್ಲ ಸುತ್ತಿದ ಮೇಲೆ ನಮ್ಮ ಒಬ್ರು ಲಿಸ್ನರ್ ಮೆಸೇಜ್ ಕಳ್ಸಿದ್ದಾರೆ. ಸರ್ ಒಳ್ಳೆ ಸಾಧನೆ ಮಾಡಿದಿರಿ, ಹ್ಯಾಟ್ಸ್ ಆಫ್ ಇದಕ್ಕೆ. ಸೊ ನೀವು ಇಷ್ಟು ಫಿಸಿಕಲಿ ಫಿಟ್ ಆಗಿರೋದ್ರಿಂದ ಪೊಲೀಸ್ ಇಲಾಖೆಗೆ ಬರಬೇಕಿತ್ತು ಸರ್. ಸೊ ಒಳ್ಳೆ ಅಧಿಕಾರಿ ಆಗ್ತಿದ್ರಿ ಅಂತ ಹೇಳ್ತಾ ಇದ್ದೀರಿ. ಹಾಗೆ ಬೆಸ್ಟ್ ವಿಶಸ್ ಕೂಡ ಹೇಳ್ತಾ ಇದ್ದೀರಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ಫಾರ್ ಯುವರ್ ಬೆಸ್ಟ್ ವಿಶಸ್. ನನ್ನ ಅಪ್ಪಗೂ ಸರಿ ನನಗೂ ಸರಿ ಪೊಲೀಸಲ್ಲಿ ಒಂದು IPS ಆಫೀಸರ್ ಆಗೋದು ವಾಸ್ ಅ ಡ್ರೀಮ್. ಬಟ್ destiny took me to dentistry. That's what I'll say. I would have been very happy if I would have been into the police force also. Yes. I really miss it. I miss the uniform. Yeah. ಸೂಪರ್ ಸರ್. ಬಟ್ ಏನೋ ಒಂದ್ ಕಡೆ ಮಿಸ್ ಆದ್ರೆ ಇನ್ನೊಂದ್ ಕಡೆ ಅದಕ್ಕಿಂತ ಹೆಚ್ಚಾಗಿ ಪಡಿತೀವಿ ಅನ್ನೋದು ವಾಡಿಕೆ. ಬಹುಶಃ ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಸುತ್ತೆ. ಗಾಟ್ ಮಚ್ ಮೋರ್ ಬೆಟರ್ ಥಿಂಗ್ಸ್ ಅದರ್ ದನ್ ದಟ್ ಆಲ್ಸೋ. Yeah, this is a different thing. Yeah, destiny took me somewhere else. Yes. Yeah, I'm happy about this also. I'm able to serve the community. I'm of some use to mankind. ಖಂಡಿತ. ಯಾಕಂದ್ರೆ ತುಂಬಾ ವಿರಳ ಅಥವಾ ತುಂಬಾ ಕಡಿಮೆ ಜನ ಈ ರೀತಿಯ ಸಾಧನೆ ಮಾಡಿರೋರು ಸಿಗೋದು. ಹಾಗೆ ನಿಮ್ಗೆ ಒಬ್ರು ಇನ್ಸ್ಪಿರೇಷನ್ ಆಗಿದ್ರು, ನೀವು ಕೂಡ ಬಹಳಷ್ಟು ಜನಕ್ಕೆ ಮುಂದೆ ಇನ್ಸ್ಪೈರ್ ಆಗೇ ಆಗ್ತೀರಿ ಅನ್ನೋಂಥ ಭರವಸೆನಲ್ಲಿ ನಾವು ಸಾಕ್ತಾ ಇದೀವಿ ಸರ್. ಸೊ ಮೊಟ್ಟ ಮೊದಲನೇದು 140.3 ಮಲೇಷ್ಯಾದಲ್ಲಿ ಮಾಡಿತ್ತು ನೀವು ಐರನ್ ಮ್ಯಾನ್. ಅದಾದ ನಂತರ 70s ಹೇಳಿದ್ರಿ. ಸೊ ಆ ಚೇಂಜ್ ಓವರ್ ಏನು ಸರ್? ಅದಂಗೆಂದರೆ ಲೈಕ್ ನನಗೆ ಐರನ್ಮ್ಯಾನ್ 140.6 ಮಲೇಷ್ಯಾನಲ್ಲಿ ಮಾಡಿದ ಮೇಲೆ ಇನ್ 2021 ಐ ಥಿಂಕ್ ಟುವರ್ಡ್ಸ್ ದ ಎಂಡ್ ಆಫ್ 2021 ಒಂದು ಕ್ಯಾಶುವಲ್ ಒಂದು ರೊಟೀನ್ ಕಾರ್ಡಿಯಾಕ್ ಅಸೆಸ್ಮೆಂಟ್ ಮಾಡುವಾಗ ಐ ಫೌಂಡ್ ಔಟ್ ದಟ್ ದೆರ್ ವಾಸ್ ಅ ಸ್ಮಾಲ್ ಅಬ್ಸ್ಟ್ರಕ್ಷನ್ ಇನ್ ಒನ್ ಆಫ್ ದ ಆರ್ಟ್ರಿ. ಸೊ ಇಮಿಡಿಯೇಟ್ಲಿ ನನ್ನ ಕಾರ್ಡಿಯಾಲಜಿಸ್ಟ್ ನನಗೆ ಹೇಳಿದೆ ಏನಂದರೆ ಕಂಪ್ಲೀಟ್ಲಿ ಎಲ್ಲ ಸ್ಪೋರ್ಟ್ಸ್ನ ಸ್ಟಾಪ್ ಮಾಡಿ, ನಿಮ್ಮ ಕಂಡೀಷನ್ ಇಸ್ ನಾಟ್ ಅ ಲೈಫ್ ಥ್ರೆಟ್ನಿಂಗ್ ಒನ್, but at the same time it is not advisable to do this kind of high intensity sports. Maybe you can do a 5-kilometer running or a 30 minutes 40 minutes activity ಮಾಡಿ just be on the maintenance anta. Nange I couldn't accept that news. I was very disappointed because nange my dream was to do Ironman events in all the continents. So at this time, like I'm getting a disappointing news that like there's a small issue in the heart. So I discussed, I thought about it a lot. I had on a few other consultations with my medical colleagues, and with the assurance that it's not a life-threatening. At the same time, I am not supposed to do intense sports. So ಆವಾಗ ನಾನು ನನ್ನ ಕಾರ್ಡಿಯಾಲಜಿಸ್ಟ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ಸೊ ನಾನು ಸ್ವಲ್ಪ ಈವನ್ ಡೌನ್ ಸೈಜ್ ಮಾಡ್ತೀನಿ, ಸೊ ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಮಾಡ್ತೀನಿ, ಆ್ಯಂಡ್ ನನ್ನ ಸ್ಪೀಡ್ ಇಂಟೆನ್ಸಿಟಿನ ಸ್ವಲ್ಪ ಕಡಿಮೆ ಮಾಡ್ತೀನಿ, ಕ್ಯಾನ್ ಐ ಪ್ರೊಸೀಡ್ ಅಂತ. ಸೊ ಅವರು ರಿಲಕ್ಟೆಂಟ್ಲಿ ಅವರು ಅಗ್ರಿ ಮಾಡಿದ್ದಾರೆ. ಸೊ ಅದರಿಂದ ನಾನು ಐರನ್ಮ್ಯಾನ್ 70.3 ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಐರನ್ಮ್ಯಾನ್ 70.3 ಅಂದರೆ ಇಟ್ ಈಸ್ 1.9 kilometers ಸ್ವಿಮ್ಮಿಂಗ್, ಇಮಿಡಿಯೇಟ್ಲಿ ಫಾಲೋಡ್ ಬೈ 90 kilometers ಸೈಕ್ಲಿಂಗ್, ದೆನ್ ಫಾಲೋಡ್ ಬೈ 21.1 kilometer running, all one after the other without a break. Yeah. ಸೊ ಸ್ವಲ್ಪ ಡೌನ್ ಸೈಜ್ ಆಯ್ತು. ಸ್ಲೈಟ್ಲಿ ಡೌನ್ ಸೈಜ್. ಸೊ ಹೌ ಡಿಡ್ ಯು ಮೇಕ್ ಅಪ್ ಯೋರ್ ಮೈಂಡ್? ಸೊ ಯಾಕಂದ್ರೆ ಒಂದು ಪೀಕ್ಗೆ ಹೋಗಿದ್ದವರು 140 ಸಮಥಿಂಗ್ ಅಲ್ಲಿ ಇದ್ದವರು ಏಕಾಏಕಿ ಹಾಫ್ ಟು ಹಾಫ್ ಕಟ್ ಮಾಡಬೇಕು ಅನ್ನುವಾಗ ನಾಟ್ ಓನ್ಲಿ ಯೋರ್ ಫಿಸಿಕಲ್ ಎನರ್ಜಿ, ಆಲ್ಸೋ ಯು ರಿಕ್ವೈರ್ ಮೆಂಟಲ್ ಎನರ್ಜಿ ಆಲ್ಸೋ. ಸೊ ಹೌ ಡಿಡ್ ಯು ಮೇಕ್ ಅಪ್? ನಮ್ಗೆ ಆಸೆಗಳು ಇರ್ಬೋದು, ಲೈಕ್ ಯು ಮೈಟ್ ಹ್ಯಾವ್ ಲಾಟ್ ಆಫ್ ಡಿಸೈರ್ಸ್, ಬಟ್ ದ ಪ್ರಾಕ್ಟಿಕ್ಯಾಲಿಟಿ ನಮಗೆ ವಿ ಹ್ಯಾವ್ ಟು ಸಿ ಅಲ್ವಾ. ಸೊ ಲೈಕ್ ಐ ಹ್ಯಾವ್ ಟು ಮೇಕ್ ಅ ವೆರಿ ಡಿಫಿಕಲ್ಟ್ ಡಿಸಿಷನ್ ದಟ್ it is not a very safe thing to do 140.6 with my condition. So at the same time, I am thankful that I am in a position to at least to do 70.3 within the cutoff times and in a comfortable time. ಆ ಬ್ಯಾರಿಯರ್ ಏನಿರುತ್ತೋ ಅಷ್ಟಕ್ಕೆ ಮುಗಿಸೋಷ್ಟು ಸಮರ್ಥರು ಅಂತ ತೋರಿಸಿದಿರಿ 70.3 ನಲ್ಲಿ. ನಿಜ, ಅದಕ್ಕಂತೂ ಬಹಳನೇ ಹೆಮ್ಮೆ ಇದೆ, ಬಹಳನೇ ಖುಷಿ ಇದೆ ಸರ್. ಸೊ
ಇನ್ನು ಈ ಸ್ಪೋರ್ಟ್ಸ್ ಇವೆಂಟ್ ಅಲ್ಲಿ ಇರ್ತೀರಿ, ಹಾಗೆ ನಿಮ್ಮ ಡೆಂಟಿಸ್ಟ್ರಿ ಪ್ರಾಕ್ಟೀಸ್ ಕೂಡ ನಡೀತಾ ಇರುತ್ತೆ. ಹೌ ಡು ಯು ಮ್ಯಾನೇಜ್? It is a challenge, madam. Both the sports part and the dentistry part, both these things are very physically and mentally demanding. So be it running, swimming, cycling, or like attending a patient, our treatment ಮಾಡುವಾಗ, it's a physical as well as at the same time and mentally very stressful procedure, because none of these things we can afford to make a mistake, alwa. ಖಂಡಿತ. So like it is like mentally it has to be, it is a very demanding one. Nan training mostly starts by around 6 o'clock, and 6 o'clock, 6:30, whatever time I start, I finish all my training by around 9, latest by 9:30, and by 10 o'clock I am at my dental office. Yeah. ಸೊ ಎರಡೂನು ಅಷ್ಟೇ ಸಮರ್ಥವಾಗಿ ಬ್ಯಾಲೆನ್ಸ್ ಮಾಡ್ತೀರಿ. It was difficult, ಕಷ್ಟ ಇತ್ತು. It was not an easy one, but I had to do it. ನಿಜ ಹೇಳ್ಬೇಕಂದ್ರೆ towards the end of the training ಅಲ್ಲಿ ಆ ಪೀಕ್ ಸ್ಟೇಜ್ ಅಲ್ಲಿ ಬರುವಾಗ ಸ್ಲೈಟ್ಲಿ ಡೆಂಟಲ್ ಅಪಾಯಿಂಟ್ಮೆಂಟ್ಸ್ನ ನಾನು ರಿಡ್ಯೂಸ್ ಮಾಡಿದೆ. ದಟ್ ಇಸ್ ದ ಟ್ರೂತ್. ಬಿಕಾಸ್ ಎರಡೂ ಲೈಕ್ ಕಂಬೈನಿಂಗ್ ಬೋತ್ ದ ಥಿಂಗ್ ಆ್ಯಂಡ್ ಡೂಯಿಂಗ್ ಇಟ್ 100% ಇಸ್ ನಾಟ್ ಪಾಸಿಬಲ್. ಸೊ ದ ನಂಬರ್ ಆಫ್ ಪೇಷಂಟ್ಸ್ ಐ ಸಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀನಿ. ಅಲ್ಲಿ ಸ್ವಲ್ಪ ಡೌನ್ ಸೈಜ್ ಅವಾಗ. ಸೊ ಇಲ್ಲಿಗೆ ಸ್ವಲ್ಪ ಹೈಪ್ ಅಲ್ಲಿ ಇರ್ತೀರಿ ಅವಾಗ. ವೆರಿ ನೈಸ್ ಸರ್. ಸೊ ಒಂದು ಉದಾಹರಣೆಗೆ, ಒಂದು ಎಕ್ಸಾಂಪಲ್ಗೆ, ಐರನ್ ಮ್ಯಾನ್ಗೆ ಯಾವ್ದಾದ್ರು ಇವೆಂಟ್ ಅಲ್ಲಿ ನಡೆಯುವಾಗ ಅಥವಾ ಯಾವ್ದಾದ್ರು ದೇಶದಲ್ಲಿ ನಡೆಯುವಾಗ, ಐರನ್ ಮ್ಯಾನ್ 70.3 ಇರ್ಲಿ, 2,000 ಜನ ಕಾಂಪೀಟ್ ಮಾಡ್ತಾರೆ ಅನ್ನೋದಾದ್ರೆ ಪೂರಾ ಫಿನಿಶ್ ಮಾಡೋ ಆ ಒಂದು ಪ್ರಾಬಬಿಲಿಟಿ ಎಷ್ಟಿರುತ್ತೆ ಸರ್? So, good question, madam. Hegandre, see, it is like this. See, Ironman event ಗೆ register ಮಾಡೋರು, they just don't come for fun. It is not a fun activity. ಸುಮ್ಮನೆ ಹಂಗೆ ಹೋಗಿ ಮಾಡೋದಲ್ಲ. ಯಾಕಂದ್ರೆ ಇದರಲ್ಲಿ ತುಂಬಾ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದೆ. ದೆನ್ ಇಷ್ಟು ರಿಜಿಸ್ಟರ್ ಮಾಡಿಬಿಟ್ಟು ಸುಮ್ಮನೆ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಅಂದ್ರೆ ಇಟ್ ಇಸ್ ಅ ಫೂಲಿಶ್ ಥಿಂಗ್. ಸೊ ಪೀಪಲ್ ಹೂ ಕಮ್ ಫಾರ್ ದಿಸ್ Ironman event, they are serious about it. So the finishing probability is closely around 90, more than 90% finish ಮಾಡ್ತಾರೆ. But say on the 10% don't finish, that itself also is a huge number. Note out of 2,000 at 10% is around some 100, 150, something like that. Approximately 200. Yeah, approximately 200 people probably will not finish. ಅದು ಹೆಂಗೆ ಆಗುತ್ತೆ ಅಂದರೆ ಡ್ಯೂರಿಂಗ್ ದ ಬಿಗ್ಗೆಸ್ಟ್ ಚಾಲೆಂಜ್ ಹ್ಯಾಪನ್ಸ್ ಇನ್ ಸೈಕ್ಲಿಂಗ್ನಲ್ಲಿ ಮೋಸ್ಟ್ ಆಫ್ ದ ಟೈಮ್ ದೇರ್ ಮೈಟ್ ಬಿ ಅ ಕ್ರ್ಯಾಶ್. ಇಫ್ ದೇ ಫಾಲ್ ಡೌನ್ ಆ್ಯಂಡ್ ಇಫ್ ದೇ ಬ್ರೇಕ್ ದೇರ್ ಬೋನ್ ಆರ್ ಇಫ್ ದ ಸೈಕಲ್ ಹ್ಯಾಸ್ ಎ ಮೆಕ್ಯಾನಿಕಲ್ ಪ್ರಾಬ್ಲಮ್, ದೇ ಆರ್ ಗಾನ್. ಓಕೆ, ದೆನ್ ರನ್ನಿಂಗ್ನಲ್ಲಿ ಮೆನಿ ಟೈಮ್ಸ್ ಐ ಹ್ಯಾವ್ ಸೀನ್ ಆಲ್ಮೋಸ್ಟ್ ಇನ್ ಆಲ್ ದ ಈವೆಂಟ್ಸ್ ವೇರ್ ಎವರ್ ಐ ಪಾರ್ಟಿಸಿಪೇಟೆಡ್, ಆಂಬ್ಯುಲೆನ್ಸ್ ಕಮಿಂಗ್ ಆ್ಯಂಡ್ ಪಿಕಿಂಗ್ athletes, medical teams coming and intervening and giving first aid to athletes is a very common sight in an Ironman event. Even to the extent, very sad to say, there are people who die also during this event. It is as intense as this. ಇದಕ್ಕೆ ಬಹಳಷ್ಟು ತಯಾರಿ ಬೇಕಾಗುತ್ತೆ. Proper training ಬೇಕು. We can't take it lightly. This is a very serious affair. But a good amount of athletes finish this race. That is a good part. ಸೂಪರ್ ಸರ್. ಸೊ ಯಾವಾಗ್ಲಾದ್ರೂ ನೀವು ಮೆಡಿಕಲ್ ಏಡ್ ಬಳಸಿದುಂಟಾ ಅಥವಾ? ಥ್ಯಾಂಕ್ಫುಲಿ ಆಗಿಲ್ಲ, ನನ್ಗಾಗಿಲ್ಲ. ಸೊ ನಿಮ್ಗೆ ಯಾವ್ದು ಹೆವಿ ಚಾಲೆಂಜ್ ಅನ್ಸುತ್ತೆ? ಸೈಕ್ಲಿಂಗಾ, ರನ್ನಿಂಗಾ ಅಥವಾ ಸ್ವಿಮ್ಮಿಂಗಾ? ನನ್ಗೆ ಔಟ್ ಆಫ್ ದಿಸ್ 3 ಡಿಫಿಕಲ್ಟ್ ಪಾರ್ಟ್ ಅಂದ್ರೆ ಸೈಕ್ಲಿಂಗ್. ಓಕೆ. ಯಾಕಂದ್ರೆ ಫಾರ್ 2 reasons. ನನ್ನ ಹತ್ರ ಇದ್ದ ಸೈಕಲ್ was also not a very good one. The sense like it is a good cycle, but it's a very basic one. Say something like ಒಂದು ಲಕ್ಷ ಆ ರೇಂಜ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ನಮ್ಮ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ದೇ ಕಮ್ ವಿತ್ ಸೈಕಲ್ಸ್ 10 lakhs, 15 lakhs, 20 lakhs ಆ ರೇಂಜ್ ಅಲ್ಲಿಯೂ ಯೂಸ್ ಮಾಡ್ತಾರೆ. ಸೊ ದೋಸ್ ಸೈಕಲ್ಸ್ ಲೈಕ್ ರಿಯಲಿ ಹೆಲ್ಪ್. It'll be easy to do 100 kilometers with that cycle than the cycle which I have. So it's not a complaint which I'm saying. And the second biggest issue is like training cycling in Bengaluru roads is very risky. So ನಮ್ಗೆ ಬೇಕಾಗಿರೋ ಟ್ರೈನಿಂಗ್ ಲೈಕ್ ಆಸ್ ಮಚ್ as ಟ್ರೈನಿಂಗ್ ನನಗೆ ಸಿಗಿಲ್ಲ ಅಂದೆ ಐ ವಿಲ್ ಸೇ. ಮೋಸ್ಟ್ ಆಫ್ ದ ಟ್ರೈನಿಂಗ್ ಐ ಡೂ ಇಟ್ ಅಟ್ ಹೋಮ್ ಓನ್ಲಿ. ನಂದು ದ ಚಾಲೆಂಜಿಂಗ್ ಒನ್ ಇಸ್ ಸೈಕ್ಲಿಂಗ್, ಮೈ ಕಂಫರ್ಟ್ ಒನ್ ಇಸ್ ಸ್ವಿಮ್ಮಿಂಗ್. ಓಕೆ, ಅದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಎಷ್ಟು ಕಿಲೋಮೀಟರ್ ಆದ್ರೂ ಕೂಡ ಸ್ವಿಮ್ ಮಾಡಬಹುದು. ನೋ ಪ್ರಾಬ್ಲಮ್.
ಎಸ್ ಸರ್. ಸೊ ಇಷ್ಟೆಲ್ಲ ಸಾಧನೆ ಮಾಡಿದಿರಿ, ಬಹಳ ಖುಷಿ ಅನ್ಸುತ್ತೆ. ನಿಮ್ಮ ಒಂದು ಸಾಧನೆಯ ಯಶೋಗಾಥೆಯನ್ನ ನೋಡ್ಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ. ಮತ್ತೊಬ್ರು ಸಂದೇಶವನ್ನ ಕಳಿಸಿದರೆ, ಬಹಳ ಪ್ರೇರಣಾದಾಯಕವಾದಂತಹ ಸಂದೇಶ, ತುಂಬಾ ಇನ್ಸ್ಪಿರೇಷನಲ್ ಅಂತ ಹೇಳ್ತಾ ಇದ್ದಾರೆ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಮುಂದಿನ ಎಲ್ಲಾ ಪ್ರಯತ್ನಗಳಿಗೆ ಯಶಸ್ಸು ಮತ್ತು ಉತ್ತಮ ಆರೋಗ್ಯ ಬಯಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ವಿಶಿಂಗ್ ಯು ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಫ್ಯೂಚರ್ ವೆಂಚರ್ಸ್ ಆಲ್ಸೋ. ಥ್ಯಾಂಕ್ ಯು. ಅದಾದ ನಂತರ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 288 ಚೆನ್ನಪ್ಪ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸಾಧನೆ ಮಾಡೋದು ಹೇಗೆ ಅನ್ನುವಂತಹ ದಾರಿಯನ್ನ ಹೇಳಿದ್ದೀರಿ, ಬಹಳ ಖುಷಿ ಆಗುತ್ತೆ ನಿಮ್ಮ ಸಾಧನೆಗೆ ಅಂತ ಹೇಳ್ತಾ ಇದ್ದಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ಫ್ಯಾಮಿಲಿನೂ ತುಂಬಾ ಇಂಪಾರ್ಟೆಂಟ್. ಸೊ ಫ್ಯಾಮಿಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರೆಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಫ್ಯಾಮಿಲಿ ನನಗೆ ನಿಜ ಹೇಳ್ಬೇಕಂದ್ರೆ they always were asking ಯಾಕೆ why you want to do this, ಯಾಕೆ ಇಷ್ಟು ಸ್ಟ್ರೆಸ್ಫುಲ್ ಆಗಿ ಇಷ್ಟು ರಿಸ್ಕಿ ಈವೆಂಟ್ ಯಾಕೆ ಮಾಡಬೇಕು ಹಂಗೆ ಹೇಳ್ತಾರೆ. ಬಟ್ ದ ಸೇಮ್ ಟೈಮ್ ನನಗೆ ಗೊತ್ತು ದೇ ಆರ್ ವೆರಿ ಥ್ರಿಲ್ಡ್. ಯಾಕೆಂದರೆ ನನ್ನ ಈವೆಂಟ್ ವೆನ್ ಇಟ್ ಹ್ಯಾಪನ್ಸ್ ದರ್ ಇಸ್ ಅನ್ ಆ್ಯಪ್ ಬೈ ವಿಚ್ ದೇ ಕ್ಯಾನ್ ಫಾಲೋ. ನನ್ನ ವೈಫ್ ಮತ್ತು ಬೋತ್ ಮೈ ಡಾಟರ್ಸ್ ದೇ ಆಲ್ ಸಿಟ್ ಅಂಡ್ ರೈಟ್ ಫ್ರಮ್ ದ ಸ್ಟಾರ್ಟ್ ಟಿಲ್ ದ ಫಿನಿಶ್ ವಿಚ್ ಎವರ್ ಕಂಟ್ರಿ ಐ ಆಮ್ ದೇ ಕೀಪ್ ಫಾಲೋಯಿಂಗ್ ಮೀ ಸೆಕೆಂಡ್ ಬೈ ಸೆಕೆಂಡ್. ದೇ ಆರ್ ವೆರಿ ಹ್ಯಾಪಿ. ಅವ್ರಿಗಂದ್ರೆ ಲೈಕ್ ನಮ್ಮ ಅಪ್ಪ ಒಂದು ಹ್ಯಾಂಡ್ ಮ್ಯಾನ್ ಅಂತ ಹೇಳೋದು ತುಂಬಾ ಖುಷಿ ಅಲ್ಲ. ದೇ ಆರ್ ವೆರಿ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ದೇ ಆರ್ ಕನ್ಸರ್ನ್ಡ್. ಆದ್ರೂ ಫ್ಯಾಮಿಲಿ ಇಟ್ ಇಸ್ ಅ ಮೇಜರ್ ಬ್ಯಾಕ್ ಬೋನ್ ಅನ್ಸುತ್ತೆ. ಎಸ್ ಫ್ಯಾಮಿಲಿ ಸಪೋರ್ಟ್ ಖಂಡಿತ ಬೇಕು. ಬಿಕಾಸ್ ಮೆನಿ ಅ ಟೈಮ್ಸ್ ವೆನ್ ಐ ಗೋ ಫಾರ್ ಟ್ರೈನಿಂಗ್ ಇನ್ ದ ಮಾರ್ನಿಂಗ್ ಐ ವಿಲ್ ನಾಟ್ ಬಿ ಅವೈಲಬಲ್ ಟು ಟೇಕ್ ಮೈ ಡಾಟರ್ ಟು ದ ಸ್ಕೂಲ್ ಆರ್ ಟು ದ ಟ್ಯೂಷನ್. ಹಂಗೆಲ್ಲ ಇರುವಾಗೆ ಮೈ ವೈಫ್ ಹ್ಯಾಸ್ ಟು ಡೂ ಆಲ್ ದ್ಯಾಟ್. ಆ ಥರ ಲೈಕ್ ದ ಫ್ಯಾಮಿಲಿ ಹ್ಯಾಸ್ ಟು ಡೂ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್ ಅಂಡ್ ಸಪೋರ್ಟ್, ಕಾಂಪ್ರಮೈಸಸ್. ಎಸ್ ನಿಮ್ಮ ವೈಫ್ ಕೇಳ್ತಾ ಇರಬಹುದು, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಟಾಲರೇಟಿಂಗ್. ಸೂಪರ್ ಸರ್. ಸೊ ಸುಜಾತ ಕೆ ನಟರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಒಳ್ಳೇದಾಗ್ಲಿ ನಿಮಗೆ ಅಂತ ಬೆಸ್ಟ್ ವಿಶಸ್ ಅನ್ನ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ರಾಮಸಾಗರದಿಂದ BM ವಿಶ್ವನಾಥ್ ಅವರು. ಸಾಧನೆಗಳ ಬಗ್ಗೆ ಒಳ್ಳೆ ಮಾಹಿತಿ, ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಅಟ್ ಲಾಸ್ಟ್ ಸರ್, ಈಗಿನ ಎಷ್ಟೋ ಯುವ ಜನತೆಗೆ ಒಂದ್ ರೀತಿ ಇದು ಕೂಡ ಒಂದು ಇನ್ಸ್ಪಿರೇಷನ್. ಸ್ಪೋರ್ಟ್ಸ್ ಅಲ್ಲೂ ಕೂಡ ನಾವು ಮುಂದುವರಿಬೇಕು ಅಂತ. ಐರನ್ ಮ್ಯಾನ್ ಅನ್ನೋ ಪದಾನೇ ಕೇಳದೆ ಇರೋರು ಬಹಳಷ್ಟು ಜನ ಇದ್ದಾರೆ. ಈವೆಂಟ್ಸ್ ಬಗ್ಗೆ ಅರಿವಿಲ್ದೇ ಇರೋರು ಇದ್ದಾರೆ. ಅರಿವಿದ್ರೂ ನಾನು ಹೋಗಕ್ಕಾಗತ್ತಾ ಅನ್ನೋ ಡೌಟ್ ಅಲ್ಲೂ ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಡ್ರೀಮ್ ಬಿಗ್, ಏಮ್ ದ ಸನ್, ಅಟ್ ಲೀಸ್ಟ್ ಯು ವಿಲ್ ರೀಚ್ ದ ಮೂನ್. ಓಕೆ, ನಿಮ್ಗೆ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಡ್ರೀಮಿಂಗ್. ಅದರಲ್ಲಿ ಏನು ತಪ್ಪೇನಿಲ್ಲ. ಓಕೆ, ಯು ಕ್ಯಾನ್ ಡ್ರೀಮ್. ಡೋಂಟ್ ಬಿ ಲಿಮಿಟೆಡ್ ಬೈ ಯುವರ್ ನಿಮ್ಮ ಫೈನಾನ್ಷಿಯಲ್ ಕಂಡೀಷನೋ, ನಿಮ್ಮ ಸೊಸೈಟಿನಲ್ಲಿ ನಿಮ್ಮ ಸ್ಟ್ಯಾಟಸೋ, ನಿಮ್ಮ ಪೊಸಿಷನ್. ಬೇಸ್ಡ್ ಆನ್ ದ್ಯಾಟ್ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್, ಏಮ್ ಬಿಗ್. ನನ್ನ ಎಕ್ಸಾಂಪಲ್ ಐ ಕ್ಯಾನ್ ಟೆಲ್ ಯು. ನನಗೆ ದಿಸ್ ಈವೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ನನಗೇನು ಸ್ಪಾನ್ಸರ್ಸ್ ಏನು ಇರಲಿಲ್ಲ. ಸೊ ದ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ವೇರ್ ವೆರಿ ಹೈ. ಆ್ಯಂಡ್ ನೆವರ್ ಇನ್ ಮೈ ಲೈಫ್ ಐ ಇಮ್ಯಾಜಿನ್ ದಟ್ ಐ ವಿಲ್ ಟ್ರಾವೆಲ್ 6 continents. ಓಕೆ, ಆ್ಯಂಡ್ ಡೂ ದಿಸ್. ಬಟ್ ಐ ಜಸ್ಟ್ ಹ್ಯಾಡ್ ಅ ಡ್ರೀಮ್. ಓಕೆ, ನನಗೊಂದು ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೀನಲ್ಲ, ನನಗೊಂದು ಡ್ರೀಮ್ ಇತ್ತು ಟು ಡೂ ಅನ್ ಐರನ್ ಮ್ಯಾನ್ ಈವನ್ ಇನ್ ಆಲ್ ಕಾಂಟಿನೆಂಟ್ಸ್. ಆ್ಯಂಡ್ ಐ ಸೆಟ್ ದಟ್ ಟಾರ್ಗೆಟ್ ಆ್ಯಂಡ್ ಐ ಕೆಪ್ಟ್ ಮೈ ಸೆಲ್ಫ್ ಫೋಕಸ್ಡ್. ಐ ಮೇಡ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್. ಐ ಸ್ಟ್ರಗಲ್ಡ್ ಅ ಲಾಟ್. ತುಂಬ ಕಷ್ಟಪಟ್ಟೆ ಟ್ರೈನಿಂಗ್ನಲ್ಲಿ, ನನ್ನ ಫೈನಾನ್ಷಿಯಲ್ ಸೈಡಲ್ಲಿ. ಸೊ ಬಟ್ ಐ ಜಸ್ಟ್ ಕೆಪ್ಟ್ ಫೋಕಸಿಂಗ್ ಆನ್ ಮೈ ಗೋಲ್. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನೋಡಿ, ಐ ಆಮ್ ಹಿಯರ್. ಐ ಆಮ್ ಹ್ಯಾವಿಂಗ್ ಎ ಕಾನ್ವರ್ಸೇಷನ್ ವಿತ್ ಆಲ್ ದ viewers. And thankfully, I'm happy to say that, I'm not proud, but I'm very happy to say that I ended up becoming the first and only dentist as of today in India to have completed Ironman events in all the continents. Of course, we are proud of it, sir. So to the person who asked, like, never give up. Okay? Just all you have to do is be faithful and honest and keep doing what has to be done. There is a higher power up. ನಿಮ್ಮ based on your efforts, ನಿಮ್ಗೆ ರಿವಾರ್ಡ್ ಸಿಗುತ್ತೆ. ಇಟ್ ವಿಲ್ ಕಮ್ ಇನ್ ಎನಿವೇ, ಎನಿ ಡಿಫ್ರೆಂಟ್ ಪ್ಯಾಕೇಜ್, ಬಟ್ ಯು ವಿಲ್ ಬಿ ರಿವಾರ್ಡೆಡ್. ಆಕ್ಚುಲಿ ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ನೀವು ಕಾರ್ಯಕ್ರಮದ ಶುರುನಲ್ಲೂ ಹೇಳಿದ್ರಿ, ಅಟ್ ದಿ ಏಜ್ ಆಫ್ 48 ಯು ಡ್ರೆಮ್ಟ್ ಇಟ್. Yes. And you're 53 now? Yes, I'm 53. Yes, Next month I'll be
ಕಂಪ್ಲೀಟಿಂಗ್ 54. 54 ವರ್ಷಕ್ಕೆ 6 ಖಂಡಗಳನ್ನು ಕೂಡ ಸುತ್ತಿ ಐರನ್ ಮ್ಯಾನ್ ಅಂತ ಅನ್ಸ್ಕೊಂಡಿರುವಂತಹ ಏಕೈಕ ನಮ್ಮ ಭಾರತದ ಏಕೈಕ ಡೆಂಟಿಸ್ಟ್ ನೀವು. ಬಹಳ ಹೆಮ್ಮೆ ಅನ್ಸುತ್ತೆ ನಿಮ್ಮ ಸಾಧನೆಗೆ. ಹಾಗೆ ಇನ್ನೂ ಬಹಳಷ್ಟು ಸಾಧನೆಗಳನ್ನ ಮಾಡ್ತಾ ಇರಿ. ಹಾಗೆ ನಮ್ಮೆಲ್ರಿಗೂ ಕೂಡ ಇದೇ ರೀತಿ ಇನ್ಸ್ಪೈರಿಂಗ್ ಆಗಿರಿ ಅಂತ ನಾವು ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಆಕಾಶವಾಣಿಗೆ ಬಂದು ನೀವು ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೆಸ್ಟ್ ವಿಶಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ಸ್ ಒನ್ಸ್ ಅಗೈನ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹೇಳಿದ್ರಲ್ಲ, ಸೊ ಡಾಕ್ಟರ್ ಫ್ಲೆಮಿಂಗ್ಸನ್ ಲಜಾರಸ್ ಅವರು ನಮ್ಮೊಟ್ಟಿಗಿದ್ರು ಸ್ನೇಹಿತರೆ. ನಮ್ಮ ಭಾರತದ ಏಕೈಕ ಡೆಂಟಿಸ್ಟ್, ಹಾಗೆ ಐರನ್ ಮ್ಯಾನ್ ಈವೆಂಟ್ ಅನ್ನ ಕಂಪ್ಲೀಟ್ ಮಾಡಿದಂಥವ್ರು ಕೂಡ. ಐರನ್ ಮ್ಯಾನ್ 70.3 6 ಖಂಡಗಳಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬಹಳ ಸೊಗಸಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಇದೇ ರೀತಿ ಸ್ಫೂರ್ತಿದಾಯಕವಾಗಿ ಇರ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ತೇಜ.